ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಬೆಂಗಳೂರು ನಗರ ಜಿಲ್ಲೆಯ BTM ಲೇಔಟಿನ ಪಕ್ಕ ಇರುವ ಮಡಿವಾಳ ಲೇಕಿನ ವಿಡಿಯೋವನ್ನು ನಿಮ್ಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ನಾವು ದಿನಾಂಕ 22-3-2022 ಬೆಳಗ್ಗೆ ಸುಮಾರು 7:30 ಹೊತ್ತಿಗೆ ಮಡಿವಾಳ ಲೇಕ್ನತ್ತ ಪ್ರಯಾಣವನ್ನು ಬೆಳೆಸಿದೆವು. ಈ ಮಡಿವಾಳ ಲೇಕ್ NH7 ಹೊಸೂರು ರೋಡ್ ಹಾಗೂ ಬನ್ನೇರುಘಟ್ಟ ಮೈನ್ ರೋಡಿನ ನಡುಭಾಗದಲ್ಲಾಗಿ ಇದೆ. ಈ ಮಡಿವಾಳ ಲೇಕಿನ ಎದುರು ಭಾಗದಲ್ಲಿ ಶ್ರೀ ಶ್ರೀ ಆದಿಶಕ್ತಿ ಕಾಟೀರಮ್ಮನವರ ಒಂದು ಗುಡಿ ಕೂಡ ಕಾಣುತ್ತೆ ನೋಡಿ. ನಾವು ಕಾರನ್ನು ನಿಗದಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಇದರ ಒಳಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆವು. ಈ ಲೇಕು ಸುಮಾರು 114.3 ಹೆಕ್ಟೇರ್ ಏರಿಯಾವನ್ನು ಹೊಂದಿದ್ದು ಬೆಂಗಳೂರಿನಲ್ಲಿರುವ ದೊಡ್ಡ ಲೇಕ್ಗಳಲ್ಲಿ ಒಂದು. ಈ ಕೆರೆಯನ್ನು ಚೋಳರು ಕಟ್ಟಿಸಿದ್ದು 1990ರವರೆಗೂ ಈ ಲೇಕಿನ ನೀರು ಕುಡಿಯಲು ಯೋಗ್ಯವಾಗಿತ್ತು. ಈಗಂತೂ ಇದು ಪಿಕ್ನಿಕ್ ಸ್ಪಾಟ್ ಆಗಿ ಮಾರ್ಪಾಡಾಗಿದೆ. ಈ ವೀಕ್ಷಣಾ ಕೇಂದ್ರ ಬೆಳಗ್ಗೆ 5 ಗಂಟೆಯಿಂದ 9:30ವರೆಗೆ ಓಪನ್ ಆಗಿರುತ್ತೆ. ಬೋಟಿಂಗ್ ಟೈಮು 10 ಗಂಟೆಯಿಂದ ಸಂಜೆ 6:30ವರೆಗೆ. ಈ ವೀಕ್ಷಣಾ ಕೇಂದ್ರವನ್ನು 12/7/2015 ಅನಂತಕುಮಾರ್ ರವರು ಉದ್ಘಾಟನೆ ಮಾಡಿದ್ರು. ಇಲ್ಲೇ ಹತ್ತಿರ ವಾಸಿಸುವ ಜನರಿಗೆ ಮಾರ್ನಿಂಗ್ ಹಾಗೂ ಈವ್ನಿಂಗ್ ವಾಕ್ ಎಲ್ಲ ಮಾಡೋದಿದ್ರೆ ಇದೊಂದು ತುಂಬಾನೇ ಸುಂದರವಾದ ಸ್ಥಳ. ಪ್ರಕೃತಿ ರಮಣೀಯ ಸ್ಥಳವಾಗಿದ್ದು ಇಲ್ಲಿ ಅನೇಕ ಪಕ್ಷಿಗಳು ವಲಸೆ ಬಂದು ವಾಸಿಸುತ್ತವೆ. ಈ ಲೇಕ್ನಲ್ಲಿ ಬೇಕಷ್ಟು ಮೀನುಗಳು ಇರೋ ಕಾರಣ ಮೀನು ಹಿಡಿಯೋರು ತುಂಬಾ ಜನ ಇದ್ದಾರೆ. ಈ ವೀಕ್ಷಣಾ ಕೇಂದ್ರದಲ್ಲಿ ಸುಮಾರು 2 ಗಂಟೆಗಳ ಕಾಲ ಟೈಮ್ ಪಾಸು ಮಾಡಬಹುದು. ಇಲ್ಲಿಗೆ ಬರುವ ಹೆಚ್ಚಿನ ಜನರು ಇಲ್ಲಿ ಬಂದು ಎಕ್ಸರ್ಸೈಸು ಹಾಗೆಯೇ ವಾಕಿಂಗ್ ಮಾಡೋದೇ ಜಾಸ್ತಿ. ಹೆಚ್ಚೇನು ಗಲಭೆ ಇಲ್ಲದ ಈ ಪ್ರಕೃತಿ ಸುಂದರ ಸ್ಥಳದಲ್ಲಿ ಸುಮ್ಮನೆ ಕುಳಿತು ಈ ಪ್ರಕೃತಿಯ ಸುಂದರ ದೃಶ್ಯವನ್ನು ನೋಡ್ತಾ ಕೂರೋದೇ ತುಂಬಾನೇ ಚಂದ. ಈ ಲೇಕ್ನ ಸೈಡಿನಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟಿ ಬೆಳೆದ ಈ ತರದ ವೈಲ್ಡ್ ಟೊಮೆಟೊಗಳು ಬೇಕಷ್ಟು ಇವೆ. ಇಲ್ಲಂತೂ ಕಾಗೆಗಳು, ಪಾರಿವಾಳಗಳು ಯಾವುದೇ ಹೆದರಿಕೆ ಇಲ್ಲದೆ ಈ ತರ ಸ್ವಚ್ಛಂದವಾಗಿ ತಿರುಗಾಡ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಆಹಾರವನ್ನು ನೀಡ್ತಾರೆ. ಈ ವೀಕ್ಷಣಾ ಕೇಂದ್ರದಲ್ಲಿ ಹಲವಾರು ಬೀದಿ ನಾಯಿಗಳನ್ನು ಕೂಡ ಕಾಣಬಹುದು. ಅದು ಯಾರಿಗೂ ಕೂಡ ಉಪದ್ರವವನ್ನು ಕೊಡುವುದಿಲ್ಲ. ಅದಕ್ಕೆ ಇಲ್ಲಿ ಆಹಾರವನ್ನು ಕೂಡ ತಂದು ಹಾಕ್ತಾರೆ. ಈ ವೀಕ್ಷಣಾ ಕೇಂದ್ರಕ್ಕೆ ಹಲವಾರು ಫೋಟೋಗ್ರಾಫರ್ಸು ಭೇಟಿ ನೀಡ್ತಾರೆ. ತುಂಬಾನೇ ಚಂದವಾದ ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡಿ ಹೋಗೋದುಂಟು. ಇಲ್ಲಿ ನೀವು ಫಿಶರ್ ಮ್ಯಾನ್ಗಳು ಮೀನು ಹಿಡಿಯೋದನ್ನು ಕಾಣಬಹುದು. ಲೇಕಿನ ನಡುಭಾಗದಲ್ಲಿ ಬಲೆಯನ್ನು ಹಾಸಿ ಮೀನು ಹಿಡಿತಾ ಇರ್ತಾರೆ.
ಈ ಲೇಕಿನ ನಡುಭಾಗದಲ್ಲಿ ಇರುವ ಮರಗಳಲ್ಲಿ ಹಲವಾರು ವಲಸೆ ಪಕ್ಷಿಗಳು ವಾಸ ಮಾಡ್ತಾ ಇರುತ್ತವೆ. ಈ ಲೇಕಿನಲ್ಲಿ ಮೀನುಗಳು ಹೇರಳವಾಗಿರುವುದರಿಂದ ಅವುಗಳಿಗೆ ಆಹಾರ ಕೂಡ ಸುಲಭವಾಗಿ ಸಿಕ್ಕುತ್ತೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಇದೊಂದು ತುಂಬಾನೇ ಸುಂದರವಾದ ಪಿಕ್ನಿಕ್ ಸ್ಪಾಟು. ಬೆಂಗಳೂರಿನಲ್ಲಿ ವಾಸ ಮಾಡುವವರು ಅಥವಾ ಹೊರಗಿನಿಂದ ಬರುವವರು ಈ ಪ್ಲೇಸಿಗೆ ವಿಸಿಟ್ ಮಾಡದೇ ಇದ್ರೆ ಒಮ್ಮೆಯಾದ್ರೂ ವಿಸಿಟ್ ಮಾಡಿ ನೋಡಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.